ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ 75ನೇ ಹಾರೋಗೇರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಮಹಾಸಭೆ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷರು ಜಿನ್ನಪ್ಪ ಅಸ್ಕಿ, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ಈ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘವು 2200 ಸದಸ್ಯರನ್ನು ಹೊಂದಿರುವ ಏಕೈಕ ಸಂಘವಾಗಿದೆ. ಸಭೆಯಲ್ಲಿ 2023-24ನೇ ಸಾಲಿನ ಲೆಕ್ಕ ಪರಿಶೋಧನೆ ಬಗ್ಗೆ ಮತ್ತು ನಿವ್ವಳ ಲಾಭ ಹಂಚಿಕೆ ಬಗ್ಗೆ ಚರ್ಚೆ, ಸದಸ್ಯರ ಸಿಬ್ಬಂದಿಗಳು ಸಂಘದಲ್ಲಿ ನೇಮಕವಾಗಿದ್ದರೆ ನೌಕರರ ಪಟ್ಟಿ ಪರಿಶೀಲನೆ, ಉಪನಿಯಮಗಳ ತಿದ್ದುಪಡಿ, ಸಂಘಕ್ಕೆ ಹೊರಗಿನಿಂದ ತರಕತ್ತ ಸಾಲದ ಬಗ್ಗೆ ಅಧಿಕೃತ ಷೇರು ಬಂಡವಾಳದ ಮಿತಿ ನಿಗದಿಪಡಿಸುವ 2023-24ನೇ ಸಾಲಿಗಾಗಿ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು, ಸಂಭಾವನೆ ಬಗ್ಗೆ ಚರ್ಚೆ, ಸಂಘದ ಆಸ್ತಿಯಲ್ಲಿ ಗೋದಾಮು, ವ್ಯಾಪಾರಿ ಮಳಿಗೆ ಕಟ್ಟುವ ಕುರಿತು, ಟ್ರ್ಯಾಕ್ಟರ್, ಒಕ್ಕಲುತನ ಸಲಕರಣೆ, ಡೆಡ್ ಸ್ಟಾಕ್ ಸಾಮಗ್ರಿಗಳ ಕುರಿತು, 75ನೇ ವರ್ಷದ ವಜ್ರ ಮಹೋತ್ಸವ ಆಚರಣೆ ಸೇರಿದಂತೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ, ನಿರ್ದೇಶಕರುಗಳಿಗೆ ಸಂಘದ ಸದಸ್ಯರು ತಮ್ಮ ಸಮಸ್ಯೆಗಳು ಮತ್ತು ಪ್ರಶ್ನೆಗಳನ್ನು ಒಬ್ಬರಂತೆ ಒಬ್ಬರು ಪ್ರಶ್ನೆಯನ್ನು ಮಾಡಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಿಮ್ಮ ಹೆಸರು ಹೇಳಿ ಸರ್. ಮೊದಲು ಮಹಾವೀರ್ ಸದರಿ ಅವ್ರು ಬರ್ಕೋರಿ. ಲಾಭದ ಪ್ರಮಾಣ ಕಡಿಮೆ ಆಗೈತೆ ಅಂತ 1,63,00,000 ಈಗ 1,52,40,40,000 10,79,000 ಕಡಿಮೆ ಆಗ್ತದೆ ಸರ್. ಅದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ. ಹೇಳಿಪ್ಪ. ರೇಷನ್ ಡಬಲ್ ಕೋಟ ಇತ್ತು, ಈ ಸಲ ಒಂದ ಕೋಟ ಆಯ್ತು ಕಡಿಮೆ ಇದೆ. ಅದ್ರದ್ದು ಇಂಟ್ರೆಸ್ಟ್ ಏನಿದೆ? ಇಂಟ್ರೆಸ್ಟ್ ಸಫರಿಗಳ ಆ ಕೋವಿಡ್ ಸಂಬಂಧ ಡಬಲ್ ಇದ್ದಿತ್ತಲ್ಲ, 10 ಕಿಲೋ ಕೊಡ್ತಾರೆ. ಅದಲ್ಲ ಇಲೆಕ್ಷನ್ ಆ ಸಲ 12 ಲಕ್ಷ ರೂಪಾಯಿ ಇಲೆಕ್ಷನ್ ಸಂಬಂಧ ಖರ್ಚಾಗೈತಿ. ಮತ್ತು ಆ ಸಲ ಡಬಲ್ ಕೋಟ ಆಯ್ತು ಖರ್ಚಾಗಿತ್ತು, ಈ ಸಲ ಸಿಂಗಲ್ ಕೋಟ ಆಯ್ತು ಕಡಿಮೆ ಆಗಿತ್ತು. ಮೈಕ್ ಹಿಡ್ಕೊಂಡವ್ರು ಯಾಕಂದ್ರೆ ಒಂದು ನಿಮಿಷ ಮತ್ತೆ ಯಾರು ಕ್ವಶನ್ ಅವ್ರು ಹೇಳ್ತಿದ್ರೆ ದಯವಿಟ್ಟು ಕ್ವಶನ್ ಯಾರು ಇದ್ದವ್ರು ಹೇಳ್ತಿದ್ರೆ ಮೈಕ್ ಇಲ್ಲಿ ಕೂಡ ನಮ್ಗೆಲ್ಲ ನೀವು ಅಭ್ಯಾಸ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಕೂಡ ಮೈಕ್ ನೀವು ಹೇಳ್ತೀರಿ ಸರ್. ಕ್ವಶನ್ ಹೇಳಿ ಸರ್, ಎಲ್ಲ ಹೇಳಿ ಸರ್. ಒಂದು ರೈತರಿಗೆ ಸಬ್ಸಿಡಿ ಟ್ರ್ಯಾಕ್ಟರ್ ಸಾಲಗಳ ಏನು ಇರ್ತಾವೆ ಅವರು ಹಾಕೊಂಡು. ಈ ಸಂದರ್ಭದಲ್ಲಿ ಸಂಘದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಂಘದ ಎಲ್ಲ ಷೇರುದಾರರು ಹಾಜರಿದ್ದರು. ಶಶಿಧರ್ ಕೋಕಟೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.